ಹೇಗೆಲ್ಲ ಕಳ್ಳತನ ಮಾಡ್ತಾರೆ, ಏನೆಲ್ಲ ಕಳ್ಳತನ ಮಾಡ್ತಾರೆ ಅನ್ನುವಂಥದ್ದು ತಮಗೆ ಗೊತ್ತಿದೆ, ಸಹಜವಾಗಿ ಕೇಳಿದ್ದೀನಿ ಕೂಡ. ಆದ್ರೆ ಇಲ್ಲಿ ಒಂದು ವಿಚಾರವನ್ನ ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ. ಬಸ್ ಸ್ಟ್ಯಾಂಡ್ ಅನ್ನೇ ಕಳ್ಳತನ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ಅನ್ನ ಹುಡುಕೊಡಿ ಅಂತ ಕಂಪ್ಲೇಂಟ್ ಬೇರೆ ಕೊಡುವಂತ ಕೆಲಸ ಆಗಿದೆ. ಬಸ್ ಶೆಲ್ಟರ್ಗಳನ್ನ ಕದಿದ್ದಾರೆ ಖತರ್ನಾಕ್ ಕದಿಮರು. ಬಸ್ ನಿಲ್ದಾಣ ಹುಡುಕೊಡಿ ಸ್ವಾಮಿ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ಥಳೀಯರು ಬಿಬಿಎಂಪಿಗೆ, ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಜಯನಗರದ ಗೋವಿಂದರಾಜನಗರದಲ್ಲಿ ನಡೆದಿರುವ ಘಟನೆ ಇದು. 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಾಣ ಮಾಡಲಾಗಿತ್ತು 5 ವರ್ಷಗಳ ಹಿಂದೆ. ಈಗ ಬಸ್ ಸ್ಟ್ಯಾಂಡೇ ಮಂಗಮಾಯ. ಬಸ್ ಸ್ಟ್ಯಾಂಡ್ ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಳ್ಳರು ಬಸ್ ಸ್ಟ್ಯಾಂಡ್ ಅನ್ನೇ ಕಳ್ಳತನ ಮಾಡಿದ್ದಾರೆ ನೋಡಿ. ಚಿನ್ನ ಕದ್ದಿರೋದನ್ನ ನೋಡಿದ್ದೀವಿ, ಎಟಿಎಂ ಅಲ್ಲಿ ದರೋಡೆ ಮಾಡಿದ್ದನ್ನ ನೀವು ಕೇಳಿದ್ದೀರಿ. ಬಸ್ ಸ್ಟ್ಯಾಂಡ್ ಅನ್ನೇ ಎತ್ಕೊಂಡು ಹೋಗಿದ್ದಾರೆ. ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೋಡ್ಕೊಂಬರೋಣ. ವಿಜಯನಗರದ ಸರ್ವಜ್ಞ ಸ್ಕೂಲ್ ಎದುರುಗಡೆ 3 ಬಸ್ ಶೆಲ್ಟರ್ಗಳನ್ನ ಕಳ್ಳರು ಕದ್ದು ಒಯ್ದಿದ್ದಾರೆ. ಹೌದು, ಇದು ನಿಜ. ಇಲ್ಲಿ ಸ್ಥಳೀಯರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ಕಮಿಷನರ್ಗೆ ಮತ್ತೊಂದು ಕಡೆ ಪೊಲೀಸ್ ಕಮಿಷನರ್ಗೆ ದೂರು ಸಹ ನೀಡಿದ್ದಾರೆ. ಅಂದ್ರೆ ಬಸ್ ನಿಲ್ದಾಣವನ್ನ ಹುಡುಕಿಕೊಡಿ, ಯಾರು ಈ ಒಂದು ಕಳ್ಳತನ ಮಾಡಿದ್ರೆ ಅವ್ರದ್ದು ಎಫ್ಐಆರ್ ಹಾಕ್ಬೇಕಂತ ಒಂದು ಕಡೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ರೆ, ನಾವೀಗ ಅದೇ ಪ್ಲೇಸ್ ಅಲ್ಲಿ ಇದ್ದೀನಿ. ಇಲ್ಲಿ ಒಂದು ಬಸ್ ನಿಲ್ದಾಣವಿತ್ತು. ಇದು ಸರ್ವಜ್ಞ ಪಬ್ಲಿಕ್ ಸ್ಕೂಲ್ ಎದುರುಗಡೆ ಒಂದು ಬಸ್ ನಿಲ್ದಾಣವಿತ್ತು. ಸುಮಾರು ಬಸ್ಗಳು ಬರ್ತಿದ್ವು. ಸುಮಾರು ದಿನಕ್ಕೆ 200 ಬಸ್ಗಳು ಇಲ್ಲಿ ಸಂಚಾರ ಆಗುತ್ತೆ. ಬಸ್ ನಿಲ್ದಾಣಗಳನ್ನ ಶೆಲ್ಟರ್ಗಳನ್ನ ಕದ್ದು ಒಯ್ದಿದ್ದಾರೆ. ಕೆಬ್ಬಣಗಳನ್ನ ಶೆಲ್ಟರ್ ಇರುವ ಕೆಬ್ಬಣಗಳನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದ್ ಕಡೆ ಬಿಬಿಎಂಪಿ ಕಳ್ಳರು ಬಂದು ಬಿಬಿಎಂಪಿ ಆ ಆದೇಶವನ್ನ ತೋರಿಸಿ ಒಂದು ವ್ಯಾನ್ ಅಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಬಸ್ ನಿಲ್ದಾಣವನ್ನ ಕದ್ದು ಒಯ್ದಿದ್ದಾರೆ ಎಂಬುದು ಒಂದ್ ಕಡೆ ಗಂಭೀರ ಆರೋಪ. ಮತ್ತೊಂದ್ ಕಡೆ ಈ ಒಂದು ವಿಷಯವನ್ನ ಬಿಬಿಎಂಪಿ ಗಮನಕ್ಕೂ ಬಂದಿಲ್ಲ. ಸ್ಥಳೀಯರು ಗಮನಕ್ಕೆ ತಂದಿದ್ದಾರೆ. ಇದೀಗ ಬಿಬಿಎಂಪಿ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಯಾಕಂದ್ರೆ ಇಲ್ಲಿ ಸುಮಾರು ಬಸ್ಗಳು ಬರ್ತವೆ. ಇಲ್ಲಿ ಮತ್ತೊಂದ್ ಕಡೆ ಬಿಸಿಲು ಬೇರೆ. ಬಸ್ ನಿಲ್ದಾಣ ತುಂಬಾ ಅನುಕೂಲವಾಗ್ತಿತ್ತು. ಬಟ್ ಇದೀಗ ಸುಮಾರು ಒಂದು ಬಸ್ ನಿಲ್ದಾಣಕ್ಕೆ ಸುಮಾರು ಒಂದು 15ರಿಂದ 16 ಲಕ್ಷ ಖರ್ಚಾಗುತ್ತೆ. ಸುಮಾರು ಒಂದು 3 ಬಸ್ ನಿಲ್ದಾಣಗಳು ಮಾಯವಾಗಿದ್ದಾವೆ. ಏಕಾಏಕಿ ಬಂದು ಕಳ್ಳರು ಬಿಬಿಎಂಪಿಯ ನಕಲಿ ಆದೇಶ ಪತ್ರವನ್ನು ತೋರಿಸಿ ನಾವು ಸ್ಥಳಾಂತರ ಮಾಡ್ತೇವಂತೇನೋ ಬಸ್ ನಿಲ್ದಾಣದ ಶೆಲ್ಟರ್ಗಳನ್ನ ಕಟ್ ಮಾಡಿಕೊಂಡು ವ್ಯಾನ್ ಅಲ್ಲಿ ತುಂಬಿಸಿಕೊಂಡು ಪರಾರಿಯಾಗಿದ್ದಾರೆ. ಈಗ ಇಲ್ಲಿನ ಸ್ಥಳೀಯರು ಸಹ ಒಂದ್ ಕಡೆ ಆರೋಪ ಮಾಡ್ತಿದ್ರೆ ಬಿಬಿಎಂಪಿ ಕಮಿಷನರ್ಗೆ ಮತ್ತೊಂದು ಪೊಲೀಸ್ ಕಮಿಷನರ್ಗೆ ಒಂದ್ ಕಡೆ ಒತ್ತಾಯ ಮಾಡ್ತಿದ್ರೆ, ಯಾರು ಕಳ್ಳರು, ಯಾರು ಕದ್ದೊಯ್ದರು ಪತ್ತೆ ಹಚ್ಚಬೇಕು. ಯಾಕಂದ್ರೆ ಒಂದ್ ಕಡೆ ಟ್ರಾಫಿಕ್ ಅವರು ನಾವು ಈ ತರ ಯಾವುದೇ ರೀತಿಯ ಆದೇಶ ಇಲ್ಲ, ನಾವು ಸ್ಥಳಾಂತರ ಮಾಡಿಲ್ಲ ಅಂತ ಹೇಳ್ತಾರೆ. ಬಿಬಿಎಂಪಿ ಅವರು ನಾವು ಸಹ ಯಾವುದೇ ರೀತಿಯ ಸ್ಥಳಾಂತರ ಮಾಡಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪಕ್ಕ ಆಗಿದ್ದು ಕಳ್ಳರು ಬಸ್ ನಿಲ್ದಾಣವನ್ನ ಕದ್ದೊಯ್ದಿದ್ದಾರೆ. ಇದು ಒಂದ್ ಕಡೆ ಎಲ್ಲ ಕಡೆ ಬ್ರ್ಯಾಂಡ್ ಬೆಂಗಳೂರಿಗೆ ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ. ಬಟ್ ಕಳ್ಳರ ಹಾವಳಿ ಜಾಸ್ತಿ ಆಗಿದೆ. ಯಾಕಂದ್ರೆ ಬಸ್ ನಿಲ್ದಾಣಗಳನ್ನೇ ಕಳ್ಳರು ಕದ್ದೊಯ್ತಾರಂದ್ರೆ ಯಾವ ರೀತಿ ಪರಿಸ್ಥಿತಿ ಬೆಂಗಳೂರಲ್ಲಿ ಬಂದಿದೆ ಎಂಬುದು ಗೊತ್ತಾಗುತ್ತೆ. ಒಂದ್ ಕಡೆ ಸ್ಥಳೀಯರು ಗಂಭೀರ ಆರೋಪ ಮಾಡ್ತಿದ್ರೆ, ಯಾರು ಕಳ್ಳರು, ಕದ್ದೊಯ್ದರು ಯಾರು, ಇಲ್ಲಿ ಮರುಸ್ಥಾಪನೆ ಬಸ್ ಸ್ಟ್ಯಾಂಡ್ ನಿಲ್ದಾಣ ಆಗ್ಬೇಕು. ಮತ್ತೊಂದ್ ಕಡೆ ಎಫ್ಐಆರ್ ಆಗ್ಬೇಕು. ಆ ಒಂದು ಯಾರು ಕದ್ದೊಯ್ದಾರೆ ಅವ್ರ ಮೇಲೆ ಎಫ್ಐಆರ್ ಆಗ್ಬೇಕು, ಕ್ರಮಕ್ಕೆ ಮುಂದಾಗಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೇಗೆಲ್ಲ ಕಳ್ಳತನ ಮಾಡ್ತಾರೆ, ಏನೆಲ್ಲ ಕಳ್ಳತನ ಮಾಡ್ತಾರೆ ಅನ್ನುವಂಥದ್ದು ತಮಗೆ ಗೊತ್ತಿದೆ, ಸಹಜವಾಗಿ ಕೇಳಿದ್ದೀನಿ ಕೂಡ. ಆದ್ರೆ ಇಲ್ಲಿ ಒಂದು ವಿಚಾರವನ್ನ ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ. ಬಸ್ ಸ್ಟ್ಯಾಂಡ್ ಅನ್ನೇ ಕಳ್ಳತನ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ಅನ್ನ ಹುಡುಕೊಡಿ ಅಂತ ಕಂಪ್ಲೇಂಟ್ ಬೇರೆ ಕೊಡುವಂತ ಕೆಲಸ ಆಗಿದೆ. ಬಸ್ ಶೆಲ್ಟರ್ಗಳನ್ನ ಕದಿದ್ದಾರೆ ಖತರ್ನಾಕ್ ಕದಿಮರು. ಬಸ್ ನಿಲ್ದಾಣ ಹುಡುಕೊಡಿ ಸ್ವಾಮಿ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ಥಳೀಯರು ಬಿಬಿಎಂಪಿಗೆ, ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಜಯನಗರದ ಗೋವಿಂದರಾಜನಗರದಲ್ಲಿ ನಡೆದಿರುವ ಘಟನೆ ಇದು. 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸ್ ಸ್ಟ್ಯಾಂಡ್ ಅನ್ನು ನಿರ್ಮಾಣ ಮಾಡಲಾಗಿತ್ತು 5 ವರ್ಷಗಳ ಹಿಂದೆ. ಈಗ ಬಸ್ ಸ್ಟ್ಯಾಂಡೇ ಮಂಗಮಾಯ. ಬಸ್ ಸ್ಟ್ಯಾಂಡ್ ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಳ್ಳರು ಬಸ್ ಸ್ಟ್ಯಾಂಡ್ ಅನ್ನೇ ಕಳ್ಳತನ ಮಾಡಿದ್ದಾರೆ ನೋಡಿ. ಚಿನ್ನ ಕದ್ದಿರೋದನ್ನ ನೋಡಿದ್ದೀವಿ, ಎಟಿಎಂ ಅಲ್ಲಿ ದರೋಡೆ ಮಾಡಿದ್ದನ್ನ ನೀವು ಕೇಳಿದ್ದೀರಿ. ಬಸ್ ಸ್ಟ್ಯಾಂಡ್ ಅನ್ನೇ ಎತ್ಕೊಂಡು ಹೋಗಿದ್ದಾರೆ. ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೋಡ್ಕೊಂಬರೋಣ. ವಿಜಯನಗರದ ಸರ್ವಜ್ಞ ಸ್ಕೂಲ್ ಎದುರುಗಡೆ 3 ಬಸ್ ಶೆಲ್ಟರ್ಗಳನ್ನ ಕಳ್ಳರು ಕದ್ದು ಒಯ್ದಿದ್ದಾರೆ. ಹೌದು, ಇದು ನಿಜ. ಇಲ್ಲಿ ಸ್ಥಳೀಯರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ಕಮಿಷನರ್ಗೆ ಮತ್ತೊಂದು ಕಡೆ ಪೊಲೀಸ್ ಕಮಿಷನರ್ಗೆ ದೂರು ಸಹ ನೀಡಿದ್ದಾರೆ. ಅಂದ್ರೆ ಬಸ್ ನಿಲ್ದಾಣವನ್ನ ಹುಡುಕಿಕೊಡಿ, ಯಾರು ಈ ಒಂದು ಕಳ್ಳತನ ಮಾಡಿದ್ರೆ ಅವ್ರದ್ದು ಎಫ್ಐಆರ್ ಹಾಕ್ಬೇಕಂತ ಒಂದು ಕಡೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ರೆ, ನಾವೀಗ ಅದೇ ಪ್ಲೇಸ್ ಅಲ್ಲಿ ಇದ್ದೀನಿ. ಇಲ್ಲಿ ಒಂದು ಬಸ್ ನಿಲ್ದಾಣವಿತ್ತು. ಇದು ಸರ್ವಜ್ಞ ಪಬ್ಲಿಕ್ ಸ್ಕೂಲ್ ಎದುರುಗಡೆ ಒಂದು ಬಸ್ ನಿಲ್ದಾಣವಿತ್ತು. ಸುಮಾರು ಬಸ್ಗಳು ಬರ್ತಿದ್ವು. ಸುಮಾರು ದಿನಕ್ಕೆ 200 ಬಸ್ಗಳು ಇಲ್ಲಿ ಸಂಚಾರ ಆಗುತ್ತೆ. ಬಸ್ ನಿಲ್ದಾಣಗಳನ್ನ ಶೆಲ್ಟರ್ಗಳನ್ನ ಕದ್ದು ಒಯ್ದಿದ್ದಾರೆ.
ಕೆಬ್ಬಣಗಳನ್ನ ಶೆಲ್ಟರ್ ಇರುವ ಕೆಬ್ಬಣಗಳನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದ್ ಕಡೆ ಬಿಬಿಎಂಪಿ ಕಳ್ಳರು ಬಂದು ಬಿಬಿಎಂಪಿ ಆ ಆದೇಶವನ್ನ ತೋರಿಸಿ ಒಂದು ವ್ಯಾನ್ ಅಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಬಸ್ ನಿಲ್ದಾಣವನ್ನ ಕದ್ದು ಒಯ್ದಿದ್ದಾರೆ ಎಂಬುದು ಒಂದ್ ಕಡೆ ಗಂಭೀರ ಆರೋಪ. ಮತ್ತೊಂದ್ ಕಡೆ ಈ ಒಂದು ವಿಷಯವನ್ನ ಬಿಬಿಎಂಪಿ ಗಮನಕ್ಕೂ ಬಂದಿಲ್ಲ, ಸ್ಥಳೀಯರು ಗಮನಕ್ಕೆ ತಂದಿದ್ದಾರೆ. ಇದೀಗ ಬಿಬಿಎಂಪಿ ಪತ್ತೆ ಹಚ್ಚಲು ಮುಂದಾಗಿದ್ದಾರೆ. ಯಾಕಂದ್ರೆ ಇಲ್ಲಿ ಸುಮಾರು ಬಸ್ಗಳು ಬರ್ತವೆ, ಇಲ್ಲಿ ಮತ್ತೊಂದ್ ಕಡೆ ಬಿಸಿಲು ಬೇರೆ, ಬಸ್ ನಿಲ್ದಾಣ ತುಂಬಾ ಅನುಕೂಲವಾಗ್ತಿತ್ತು. ಬಟ್ ಇದೀಗ ಸುಮಾರು ಒಂದು ಬಸ್ ನಿಲ್ದಾಣಕ್ಕೆ ಸುಮಾರು ಒಂದು 15ರಿಂದ 16 ಲಕ್ಷ ಖರ್ಚಾಗುತ್ತೆ. ಸುಮಾರು ಒಂದು 3 ಬಸ್ ನಿಲ್ದಾಣಗಳು ಮಾಯವಾಗಿದ್ದಾವೆ. ಏಕಾಏಕಿ ಬಂದು ಕಳ್ಳರು ಬಿಬಿಎಂಪಿಯ ನಕಲಿ ಆದೇಶ ಪತ್ರವನ್ನು ತೋರಿಸಿ ನಾವು ಸ್ಥಳಾಂತರ ಮಾಡ್ತೇವಂತೇನೋ ಬಸ್ ನಿಲ್ದಾಣದ ಶೆಲ್ಟರ್ಗಳನ್ನ ಕಟ್ ಮಾಡಿಕೊಂಡು ವ್ಯಾನ್ ಅಲ್ಲಿ ತುಂಬಿಸಿಕೊಂಡು ಪರಾರಿಯಾಗಿದ್ದಾರೆ. ಈಗ ಇಲ್ಲಿನ ಸ್ಥಳೀಯರು ಸಹ ಒಂದ್ ಕಡೆ ಆರೋಪ ಮಾಡ್ತಿದ್ರೆ ಬಿಬಿಎಂಪಿ ಕಮಿಷನರ್ಗೆ, ಮತ್ತೊಂದು ಪೊಲೀಸ್ ಕಮಿಷನರ್ಗೆ ಒಂದ್ ಕಡೆ ಒತ್ತಾಯ ಮಾಡ್ತಿದ್ರೆ ಯಾರು ಕಳ್ಳರು, ಯಾರು ಕದ್ದೊಯ್ದರು ಪತ್ತೆ ಹಚ್ಚಬೇಕು. ಯಾಕಂದ್ರೆ ಒಂದ್ ಕಡೆ ಟ್ರಾಫಿಕ್ ಅವರು ನಾವು ಈ ತರ ಯಾವುದೇ ರೀತಿಯ ಆದೇಶ ಇಲ್ಲ, ನಾವು ಸ್ಥಳಾಂತರ ಮಾಡಿಲ್ಲ ಅಂತ ಹೇಳ್ತಾರೆ. ಬಿಬಿಎಂಪಿ ಅವರು ನಾವು ಸಹ ಯಾವುದೇ ರೀತಿಯ ಸ್ಥಳಾಂತರ ಮಾಡಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಪಕ್ಕ ಆಗಿದ್ದು ಕಳ್ಳರು ಬಸ್ ನಿಲ್ದಾಣವನ್ನ ಕದ್ದೊಯ್ದಿದ್ದಾರೆ. ಇದು ಒಂದ್ ಕಡೆ ಎಲ್ಲೊಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರಿಗೆ ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು ಅಂತಾರೆ. ಬಟ್ ಕಳ್ಳರ ಹಾವಳಿ ಜಾಸ್ತಿ ಆಗಿದೆ. ಯಾಕಂದ್ರೆ ಬಸ್ ನಿಲ್ದಾಣಗಳನ್ನೇ ಕಳ್ಳರು ಕದ್ದೊಯ್ತಾರಂದ್ರೆ ಯಾವ ರೀತಿ ಪರಿಸ್ಥಿತಿ ಬೆಂಗಳೂರಲ್ಲಿ ಬಂದಿದೆ ಎಂಬುದು ಗೊತ್ತಾಗುತ್ತೆ. ಒಂದ್ ಕಡೆ ಸ್ಥಳೀಯರು ಗಂಭೀರ ಆರೋಪ ಮಾಡ್ತಿದ್ರೆ ಯಾರು ಕಳ್ಳರು, ಕದ್ದೊಯ್ದರು ಯಾರು, ಇಲ್ಲಿ ಮರುಸ್ಥಾಪನೆ ಬಸ್ ಸ್ಟಾಂಡ್ ನಿಲ್ದಾಣ ಆಗ್ಬೇಕು. ಮತ್ತೊಂದ್ ಕಡೆ ಎಫ್ಐಆರ್ ಆಗ್ಬೇಕು. ಆ ಒಂದು ಯಾರು ಕದ್ದೊಯ್ದಾರೆ ಅವ್ರ ಮೇಲೆ ಎಫ್ಐಆರ್ ಆಗ್ಬೇಕು, ಕ್ರಮಕ್ಕೆ ಮುಂದಾಗಬೇಕಂತ ಒಂದ್ ಕಡೆ ಒತ್ತಾಯ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಹೇಗೆಲ್ಲ ಕಳ್ಳತನ ಮಾಡ್ತಾರೆ, ಏನೆಲ್ಲ ಕಳ್ಳತನ ಮಾಡ್ತಾರೆ ಅನ್ನುವಂಥದ್ದು ತಮಗೆ ಗೊತ್ತಿದೆ, ಸಹಜವಾಗಿ ಕೇಳಿದ್ದೀನಿ ಕೂಡ. ಆದ್ರೆ ಇಲ್ಲಿ ಒಂದು ವಿಚಾರವನ್ನ ನೀವು ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ. ಬಸ್ ಸ್ಟ್ಯಾಂಡ್ ಅನ್ನೇ ಕಳ್ಳತನ ಮಾಡಿದ್ದಾರೆ. ಬಸ್ ಸ್ಟ್ಯಾಂಡ್ ಅನ್ನ ಹುಡುಕೊಡಿ ಅಂತ ಕಂಪ್ಲೇಂಟ್ ಬೇರೆ ಕೊಡುವಂತ ಕೆಲಸ ಆಗಿದೆ. ಬಸ್ ಶೆಲ್ಟರ್ಗಳನ್ನ ಕದಿದ್ದಾರೆ ಖತರ್ನಾಕ್ ಕದೀಮರು. ಬಸ್ ನಿಲ್ದಾಣ ಹುಡುಕೊಡಿ ಸ್ವಾಮಿ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸ್ಥಳೀಯರು ಬಿಬಿಎಂಪಿಗೆ, ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಜಯನಗರದ ಗೋವಿಂದರಾಜನಗರದಲ್ಲಿ ನಡೆದಿರುವ ಘಟನೆ ಇದು. 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಲಾಗಿತ್ತು 5 ವರ್ಷಗಳ ಹಿಂದೆ. ಈಗ ಬಸ್ ಸ್ಟ್ಯಾಂಡೇ ಮಂಗಮಾಯ. ಬಸ್ ಸ್ಟ್ಯಾಂಡ್ ಹುಡುಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಳ್ಳರು ಬಸ್ ಸ್ಟ್ಯಾಂಡ್ ಅನ್ನೇ ಕಳ್ಳತನ ಮಾಡಿದ್ದಾರೆ ನೋಡಿ. ಚಿನ್ನ ಕದ್ದಿರೋದನ್ನ ನೋಡಿದ್ದೀವಿ, ಎಟಿಎಂ ಅಲ್ಲಿ ದರೋಡೆ ಮಾಡಿದ್ದನ್ನ ನೀವು ಕೇಳಿದ್ದೀರಿ. ಬಸ್ ಸ್ಟ್ಯಾಂಡ್ ಅನ್ನೇ ಎತ್ಕೊಂಡು ಹೋಗಿದ್ದಾರೆ. ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್, ನೋಡ್ಕೊಂಬರೋಣ. ವಿಜಯನಗರದ ಸರ್ವಜ್ಞ ಸ್ಕೂಲ್ ಎದುರುಗಡೆ 3 ಬಸ್ ಶೆಲ್ಟರ್ಗಳನ್ನ ಕಳ್ಳರು ಕದ್ದು ಒಯ್ದಿದ್ದಾರೆ. ಹೌದು, ಇದು ನಿಜ. ಇಲ್ಲಿ ಸ್ಥಳೀಯರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ಕಮಿಷನರ್ಗೆ ಮತ್ತೊಂದು ಕಡೆ ಪೊಲೀಸ್ ಕಮಿಷನರ್ಗೆ ದೂರು ಸಹ ನೀಡಿದ್ದಾರೆ. ಅಂದ್ರೆ ಬಸ್ ನಿಲ್ದಾಣವನ್ನ ಹುಡುಕಿಕೊಡಿ, ಯಾರು ಈ ಒಂದು ಕಳ್ಳತನ ಮಾಡಿದ್ರೆ ಅವ್ರದ್ದು ಎಫ್ಐಆರ್ ಹಾಕ್ಬೇಕಂತ ಒಂದು ಕಡೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಾನೀಗ ಅದೇ ಪ್ಲೇಸ್ ಅಲ್ಲಿ ಇದ್ದೀನಿ. ಇಲ್ಲಿ ಒಂದು ಬಸ್ ನಿಲ್ದಾಣವಿತ್ತು. ಇದು ಸರ್ವಜ್ಞ ಪಬ್ಲಿಕ್ ಸ್ಕೂಲ್ ಎದುರುಗಡೆ ಒಂದು ಬಸ್ ನಿಲ್ದಾಣವಿತ್ತು. ಸುಮಾರು ಬಸ್ಗಳು ಬರ್ತಿದ್ವು. ಸುಮಾರು ದಿನಕ್ಕೆ 200 ಬಸ್ಗಳು ಇಲ್ಲಿ ಸಂಚಾರ ಆಗುತ್ತೆ. ಬಸ್ ನಿಲ್ದಾಣಗಳನ್ನ ಶೆಲ್ಟರ್ಗಳನ್ನ ಕದ್ದು ಒಯ್ದಿದ್ದಾರೆ. ಕೆಬ್ಬಣಗಳನ್ನ ಶೆಲ್ಟರ್ ಇರುವ ಕೆಬ್ಬಣಗಳನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದ್ ಕಡೆ ಬಿಬಿಎಂಪಿ ಕಳ್ಳರು ಬಂದು ಬಿಬಿಎಂಪಿ ಆ ಆದೇಶವನ್ನ ತೋರಿಸಿ ಒಂದು ವ್ಯಾನ್ ಅಲ್ಲಿ ಎಲ್ಲ ಕಟ್ ಮಾಡಿಕೊಂಡು ಬಸ್ ನಿಲ್ದಾಣವನ್ನ ಕದ್ದು ಒಯ್ದಿದ್ದಾರೆ ಎಂಬುದು ಒಂದ್